ಆರ್ ಅಶೋಕ್ ಅವರಿಗೆ ಹಿಂದೂ ಸಂಘಟನೆಗಳ ಬಿಸಿ ತಟ್ಟತೊಡಗಿದೆ. ಹಿಂದೂ ಕಾರ್ಯಕರ್ತರ ವಿರುದ್ಧ ಗೂಂಡಾ ಕಾಯ್ದೆ ಹಾಕಿದ್ದನ್ನು ಸಮರ್ಥಿಸಿಕೊಂಡಿದ್ದಂಥ ವಿಪಕ್ಷ ನಾಯಕನ ವಿರುದ್ಧ ಕೇಸರಿ ಪಡೆಗಳು ಸಿಡಿದೆದ್ದಿದ್ದಾವೆ. ಸಾಮ್ರಾಟ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕಮಲ ಪಡೆಗೆ ದುಂಬಾಲು ಬಿದ್ದಿದ್ದಾವೆ. ಆರ್ ಅಶೋಕ್ ಕ್ಷಮೆ ಕೇಳುವಂತೆ ಅಭಿಯಾನ ಶುರುವಾಗಿದೆ. ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಕಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು. ಅವರೆಲ್ಲರನ್ನು ಗೂಂಡಾಟ ಆಗ್ತದೆ. ಸರ್ಕಾರವನ್ನ ಟೀಕಿಸೋ ಭರದಲ್ಲಿ ಆರ್ ಅಶೋಕ್ ಆಡಿದ್ದ ಈ ಮಾತು ಅವರಿಗೆ ತಿರುಗುಬಾಣ ಆಗಿದೆ. ಮಾತಿನ ಹುಮ್ಮಸ್ಸಿನಲ್ಲಿ ಎಂದೋ ಮಾಡಿದ್ದ ಕಾರ್ಯವನ್ನ ಈಗ ಸಮರ್ಥಿಸಿಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಲೋಕಸಮರದ ಹೊತ್ತಲ್ಲಿ ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆರ್ ಅಶೋಕ್ ವಿರುದ್ಧ ಹಿಂದೂ ಸಂಘಟನೆಗಳ ಆಕ್ರೋಶ, ಗೂಂಡಾ ಕಾಯ್ದೆ ಸಮರ್ಥನೆ, ಸಾಮ್ರಾಟ್ ವಿರುದ್ಧ ಕ್ಯಾಂಪೇನ್. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಹಿಂದೂ ಸಂಘಟನೆಗಳು ಬೇಷರತ್ ಸಿಡಿದೆದ್ದಿವೆ. ಜೆರೋಸಾ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿ ಹಿಂದೂ ದೇವರಿಗೆ ಮಾಡಿದ್ದ ಅಪಮಾನ ಖಂಡಿಸುತ್ತಾ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮಂಗಳೂರಿನ ಶಿಕ್ಷಕಿ ರಾಮನ ಬಗ್ಗೆ ಅವಹೇಳನವಾಗಿ ಹೇಳಿದ್ದಾರೆ. ನಾನು ಗೃಹ ಸಚಿವ ಆಗಿದ್ದಾಗ ಪಬ್ನಲ್ಲಿ ಗಲಾಟೆ ಆಗಿತ್ತು. ಹಿಂದೂ ಸಂಘಟನೆ ಮೇಲೆ ನಾನು ಗೂಂಡಾ ಕಾಯ್ದೆ ಹಾಕಿದ್ದೆ. ನೀವು ಇದೇ ರೀತಿ ದಿಟ್ಟ ನಿರ್ಧಾರ ಕೈಗೊಳ್ಳಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಲಹೆ ನೀಡಿದ್ರು. ಪರಮೇಶ್ವರ್ ಅವರೇ, ನಿಮ್ಮ ಬಗ್ಗೆ ಏನು ಬೊಮ್ಮಾಯಿ ಅವರು ಹೇಳಿದ್ದಾರೆ, ನಿಮ್ಮ ಬಗ್ಗೆ ನಮ್ದೇನೋ ಅಭಿಪ್ರಾಯ ಇಲ್ಲ, ಕೆಟ್ಟ ಅಭಿಪ್ರಾಯನೇ ಇಲ್ಲ, ಒಳ್ಳೇದು ಮಾಡ್ತೀರಾ ಅಂತಾನೆ ನಾವು ತಿಳ್ಕೊಂಡಿದ್ದೀರಿ. ಇದೇ ಥರ ಸಂದರ್ಭ ಕೂಡ ನನಗೂ ಬಂದಿತ್ತು. ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಕಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯಿತು. ದೊಡ್ಡ ಗಲಾಟೆ ಆಯಿತು, ಧರಣಿ ಆಯಿತು, ವಿಧಾನ ಪರಿಷತ್ತಲ್ಲಿ ಧರಣಿ ಆಯಿತು. ನಾನು ಹೋಮ್ ಮಿನಿಸ್ಟ್ರು. ನಾನು ಆ ಸಂದರ್ಭದಲ್ಲಿ ನಾನು ಹಿಂಗೆ ಹಿಂದೆ ಮುಂದೆ ನೋಡಲಿಲ್ಲ. ನನಗೂ ಒತ್ತಡ ಇತ್ತು, ಭಾಳ ಒತ್ತಡ ಇತ್ತು. ಫೋನ್ಗಳು ಬಂದಿತ್ತು ನನಗೆ, ನಾನು ಮಾಡಲಿಲ್ಲ. ಅವರೆಲ್ಲರನ್ನೂ ಗೂಂಡಾ ಹಾಕ್ದೆ. ಇದೀಗ ಪರಮೇಶ್ವರ್ಗೆ ಆರ್ ಅಶೋಕ್ ನೀಡಿದ್ದ ಸಲಹೆ ಮಾತುಗಳೇ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕಾರ್ಯಕರ್ತರ ಕಿಚ್ಚಿಗೆ ಕಾರಣ ಆಗಿದೆ. ಆರ್ ಅಶೋಕ್ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಮುಗಿಬಿದ್ದಿವೆ. ಆರ್ ಅಶೋಕ್ರನ್ನ ಬಾಯ್ಕಾಟ್ ಮಾಡುವಂತೆ ಪೋಸ್ಟರ್. ಇದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಆರ್ ಅಶೋಕ್ ವಿರುದ್ಧ ಪೋಸ್ಟರ್ಗಳು ಹರಿದಾಡ್ತಿವೆ. ಈ ಪೋಸ್ಟರ್ಗಳಲ್ಲಿ ಆರ್ ಅಶೋಕ್ರನ್ನ ವಿಪಕ್ಷ ನಾಯಕ ಸ್ಥಾನದಿಂದ ಕಿತ್ತೊಗೆಯಿರಿ ಅಂತ ಕರಾವಳಿ ಭಾಗದ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ಅಲ್ಲದೆ ಅಶೋಕ್ ಬೇಷರತ್ ಕ್ಷಮೆ ಕೇಳಬೇಕು, ಇಲ್ಲದಿದ್ರೆ ತಕ್ಕ ಪಾಠ ಕಲಿಸೋ ಎಚ್ಚರಿಕೆ ನೀಡಿವೆ. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ವಿಶ್ವ ಹಿಂದೂ ಪರಿಷತ್ ಅಶೋಕ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದೂರು ನೀಡಿದೆ. ಹಿಂದೂ ಸಂಘಟನೆಗಳ ಆಕ್ರೋಶ, ಅಶೋಕ್ ಕ್ಷಮೆಯಾಚನೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ವಿಎಚ್ಪಿ ದೂರು ನೀಡುತ್ತಿದ್ದಂತೆ ಆರ್ ಅಶೋಕ್ ಎಚ್ಚೆತ್ತುಕೊಂಡಿದ್ದಾರೆ. ರಾಮನಗರ ಮತ್ತು ಜೆರೋಸಾ ಶಾಲೆಯ ಶಿಕ್ಷಕಿ ವಿಚಾರ ಖಂಡಿಸೋ ಭರದಲ್ಲಿ ನಾನು ಈ ಮಾತನ್ನ ಹೇಳಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆಯಾಚಿಸ್ತೀನಿ ಎಂದಿದ್ದಾರೆ. ರಾಮನಗರದ ಮುಸ್ಲಿಂ ಒಬ್ಬ ಲಾಯರು ನಮ್ಮ ಜ್ಞಾನವ್ಯಾಪಿ ದೇವಸ್ಥಾನದ ಬಗ್ಗೆ ಅವಹೇಳನಕಾರಿ ಶಬ್ದ ಹಾಕಿದರು. ಆ ಸಂದರ್ಭದಲ್ಲಿ ನಾನು ಮಾತಾಡೋ ಅಂಥ ಸಂದರ್ಭದಲ್ಲಿ ಈ ಥರ ನಾನು ಕೂಡ ಗೃಹ ಸಚಿವನಾಗಿದ್ದೆ, ನೀವು ಈಗ ಮುಸ್ಲಿಮು ಆ ಥರದ ನೋಡಕ್ಕೆ ಹೋಗಬೇಡಿ, ನಿಮಗೂ ಒತ್ತಡ ಇದೆ. ನಾನು ಹಿಂದೆ ನಮ್ಮ ಕೇಂದ್ರದ ನಾಯಕರು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಕೇಸನ್ನು ಹಾಕಿದ್ದೀನಿ ಅಂತ ಹೇಳಿದ್ದೆ. ಬಜರಂಗದ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಅಥವಾ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ನನಗನ್ಸ್ತದೆ ಅವ್ರಿಗೇನಾದ್ರು ನೋವಾಗಿದ್ದರೆ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ನಾನು ಕೂಡ 10 ವರ್ಷ ಬಜರಂಗದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಒಟ್ಟಾರೆ ಎಂದೋ ತೆಗೆದುಕೊಂಡ ಕ್ರಮದ ಬಗ್ಗೆ ಈಗ ಸಮರ್ಥಿಸಿಕೊಂಡು ಆರ್ ಅಶೋಕ್ ಪೇಚಿಗೆ ಸಿಲುಕಿದ್ದಾರೆ. ಎಲ್ಲ ಹಿಂದೂ ಸಂಘಟನೆಗಳು ಅಶೋಕ್ ತಲೆದಂಡಕ್ಕೆ ಆಗ್ರಹಿಸುತ್ತಿವೆ. ಸದ್ಯ ಸಾಮ್ರಾಟ್ ಕ್ಷಮೆಯನ್ನೇನೋ ಕೇಳಿದ್ದಾರೆ. ಆದ್ರೆ ಇಷ್ಟಕ್ಕೆ ವಿಎಚ್ಪಿ ಬಜರಂಗ ದಳದ ಸಿಟ್ಟು ಶಮನ ಆಗುತ್ತಾ ಅಥವಾ ಲೋಕ ಕದನದಲ್ಲಿ ಇದು ಪರೋಕ್ಷವಾಗಿ ಕೇಸರಿ ಪಡೆಗೆ ಏಟು ಕೊಡುತ್ತಾ ಕಾದು ನೋಡಬೇಕಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.